ಸ್ವಾಮಿ ಪೆರುಮೇಲಿ ಧ್ಯಾನ ಕೇಂದ್ರ ಟೇಕಲ್ ವತಿಯಿಂದ ನಮ್ಮ ಗುರುಗಳಾದಂಥ ಪಿತಾಮಹ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೆ, ಹಾಗೆ ನಮ್ಮ ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿಯವರಿಗೂ ನನ್ನ ಶತಕೋಟಿ ಅಪಪ್ರಣಾಮಗಳು ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ಬಾಬು ಮಾಸ್ಟರ್ ಅಂತ ಟೇಕಲ್ನಿಂದ ಮಾತಾಡ್ತಾ ಇದ್ದೀನಿ. ಈ ದಿನ ವಿದ್ಯಾರ್ಥಿಗಳ ಜೀವನ ಕ್ರಾಂತಿ ಅನ್ನೋ ಸಬ್ಜೆಕ್ಟ್ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈ ಸಬ್ಜೆಕ್ಟ್ನ ತಿಳಿಸ್ಕೊಡ್ಬೇಕಂತ ಕಾರ್ಯಕ್ರಮ ಮುಂದಿಟ್ಕೊಂಡು ಮಾತಾಡ್ತಾ ಇದ್ದೀನಿ. ಹಾಗೆ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ನನ್ನ ಅಲ್ಪಪ್ರಾಣವನ್ನು ತಿಳಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳ ಜೀವನ ಕ್ರಾಂತಿ ಅಂದರೆ ಏನಪ್ಪ ಅಂದರೆ, ಕ್ರಾಂತಿ ಅಂದರೆ ಎನರ್ಜಿ ಅಂದರೆ ಏನು? ಎನ್ಲೈಟೆಡ್, ಬುದ್ಧಿ ಕುಶಲತೆ ಅಂತ ಅರ್ಥ. ಈಗ ಇದರ ಬಗ್ಗೆ ತಿಳ್ಕೊಳ್ಳೋ ಮುಂಚಿತವಾಗಿ ಸ್ವಲ್ಪ ನಾವು ಇದನ್ನು ತಿಳ್ಕೊಬೇಕಂದ್ರೆ ಧ್ಯಾನ ಯಾವ ಥರ ಮಾಡಬೇಕು ಅನ್ನೋದು ಫಸ್ಟು ನಾವು ತಿಳ್ಕೊಬೇಕು. ಧ್ಯಾನದ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಕಲಿಸ್ಕೊಡೋಂಥ ಧ್ಯಾನ ಇದು 2500 ವರ್ಷ ಹಿಂದೆ ಬುದ್ಧ ಭಗವಾನವರು ಮಾಡಿದಂಥ ಧ್ಯಾನ ಇದು. ಅವರು ಈ ಧ್ಯಾನವನ್ನು ಕಲಿಯೋಕ್ಕೆ 5.5 ವರ್ಷ ಕಾಲ ಹಿಡಿತದೆ. 5.5 ವರ್ಷ ಕಾಲದಲ್ಲಿ 500 ಜನ ಗುರುಗಳನ್ನ ಭೇಟಿ ಮಾಡಿ ಅವರು ಗುರುಗಳು ಏನು ಹೇಳ್ಕೊಡ್ತಾರೋ ಆ ಧ್ಯಾನವನ್ನು ತಪ್ಪದೇ ಮಾಡ್ತಾ ಬರ್ತಾರೆ. ಆದರೆ ಗುರುಗಳು ಹೇಳ್ಕೊಟ್ಟಿರೋಂಥ ಧ್ಯಾನದಲ್ಲಿ ಅವರಿಗೆ 100% ವಿಜಯ ಸಿಕ್ಕಲ್ಲ. ಹಾಗೇನು ಮಾಡ್ತಾರೆ, ಅವರು ಸ್ವಂತವಾಗಿ ತಿಳ್ಕೊಂಡಿರೋಂಥ ಧ್ಯಾನ ಇದೆ. ಈ ಧ್ಯಾನದ ಹೆಸರು ಏನಪ್ಪ ಅಂದರೆ, ಬುದ್ಧ ಭಗವಾನವರು ಪಾಲಿ ಭಾಷೆಯಲ್ಲಿ ಮಾತಾಡ್ತಾಯಿದ್ರು. ಆ ಪಾಲಿ ಭಾಷೆಯಲ್ಲಿ ಈ ಧ್ಯಾನಕ್ಕೆ ಏನು ಹೆಸರಿಕ್ಕಿದ್ದಾರೆ ಅಂದರೆ ಆನಾಪಾನಸತಿ ಧ್ಯಾನ ಅಂತ. ಆನ ಅಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ, ಸತಿ ಅಂದರೆ ಜೊತೆಯಲ್ಲಿ ಕೂಡಿಕೊಂಡಿರೋದು. ಈ ಧ್ಯಾನವನ್ನು ಯಾರು ಬೇಕಾದರೂ ಮಾಡ್ಬೋದು. 5 ವರ್ಷ ಮಕ್ಕಳಿಂದ 90 ವರ್ಷ ಮುದುಕರವರೆಗೂ ಎಲ್ಲರೂ ಮಾಡ್ಬೋದು. ಮೈ ಡಿಯರ್ ಫ್ರೆಂಡ್ಸ್, ಈ ಧ್ಯಾನದಿಂದ ಕೋಟ್ಯಾಂತರ ಲಾಭಗಳೈತೆ. 1-2 ಅಲ್ಲ, ಕೋಟ್ಯಾಂತರ ಲಾಭಗಳು. ಈ ಧ್ಯಾನದ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಿಮಗೆ ಏನೇನು ಲಾಭಗಳೈತೆ ಅಂತ ವಿಶೇಷವಾಗಿ ನಾನು ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಧ್ಯಾನದಿಂದ ವಿದ್ಯಾರ್ಥಿಗಳಿಗೆ ಫಸ್ಟು ಲಾಭ ಏನಪ್ಪ ಅಂದರೆ ಏಕಾಗ್ರತೆ ಹೆಚ್ಚಾಗುತ್ತೆ. 2ನೇದು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. 3ನೇದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. 4 ಪೀಸ್ ಆಫ್ ಮೈಂಡ್ ಅಂದರೆ ಮನಃಶಾಂತಿ, ಯಾವಾಗಲೂ ಪ್ರಶಾಂತವಾಗಿರ್ತೀವಿ. 5 ಏನಪ್ಪ ಅಂದರೆ ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಆರೋಗ್ಯ ಭಾಗ್ಯ ಬರುತ್ತೆ. 6 ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಧ್ಯಾನದಿಂದ. 7ನೇದೇನಪ್ಪ ಅಂದರೆ ನಾವು ಕ್ಲಾಸ್ ರೂಮಲ್ಲಿ ಎಲ್ಲೇ ಆಗಲಿ ಚುರುಕಾಗಿ ಇರ್ತೀವಿ, ಆ್ಯಕ್ಟಿವೇಟ್ ಆಗಿರ್ತೀವಿ, ಬುದ್ಧಿ ಕುಶಲತೆ ಬರುತ್ತೆ. ಇಷ್ಟೇ ಅಲ್ಲ, ಇನ್ನೂ ತುಂಬ ಲಾಭಗಳೈತೆ. ಈ ಲಾಭಗಳೆಲ್ಲ ಪಡ್ಕೋಬೇಕಂದ್ರೆ ನೀವು ಪ್ರತಿದಿನ ತಪ್ಪದೇ ನಾವು ಕಲಿಸ್ಕೊಳ್ಳೋಂಥ ಧ್ಯಾನವನ್ನು ನಿಮ್ಮ ಮನೆಯಲ್ಲಿ ಕುಳಿತು, ನಿಮ್ಮ ವಯಸ್ಸೆಷ್ಟೈತೋ ಅಷ್ಟೇ ನಿಮಿಷ ಕಾಲ ಕುಳಿತು ಧ್ಯಾನವನ್ನು ಅಭ್ಯಾಸ ಮಾಡಿದ್ರೆ ಸಾಕು ಮೈ ಡಿಯರ್ ಫ್ರೆಂಡ್ಸ್. ಈಗ ನಾನು ತಿಳಿಸ್ಕೊಟ್ಟಿರೋಂಥ ಲಾಭಗಳ ಬಗ್ಗೆ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಆಮೇಲೆ ಧ್ಯಾನ ಯಾವ ಥರ ಮಾಡಬೇಕು ಅನ್ನೋದು ಕೂಡ ನಾನು ಕಲಿಸ್ಕೊಡ್ತೀನಿ. ಇದೆಲ್ಲ ಈಗ ಏಕಾಗ್ರತೆ ಅಂದರೆ ಏನು, ಇದರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಏಕಾಗ್ರತೆ ಅಂದರೆ ಏನು ನೋಡಿ. ಏಕಾಗ್ರತೆ ಅನ್ನೋದು ಮಾನವ ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಬೇಕಾಗಿರೋಂಥ ಇದು, ಎಲ್ರಿಗೂ ಬೇಕು ಏಕಾಗ್ರತೆ ಅನ್ನೋದು. ಈಗ ನಾನು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ನನ್ನ ಮುಂದ್ಗಡೆ ರೆಕಾರ್ಡಿಂಗ್ ಆಗ್ತಾಯಿದೆ. ರೆಕಾರ್ಡ್ ಆಗ್ತಾ ಇದ್ದಾಗ ನನ್ನ ಗಮನ ಎಲ್ಲಿ ಇರಬೇಕು? ನನ್ನ ಮಾತಿನ ಮೇಲೆ ಇರಬೇಕು. ನಾನು ಏನು ಹೇಳಬೇಕು, ನಿಮಗೆ ಸಬ್ಜೆಕ್ಟ್ ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ಇರಬೇಕು. ಅದನ್ನು ಏಕಾಗ್ರತೆ ಅಂತಾರೆ. ಅದೇ ಥರನೇ ನಿಮ್ಮ ಕ್ಲಾಸಿಗೆ ಒಬ್ಬ ಪೀರಿಯಡಿಗೆ ಒಬ್ಬ ಟೀಚರ್ ಬರ್ತಾರೆ ಅನ್ಕೊಳ್ಳೋಣ. ತುಂಬ ಚೆನ್ನಾಗಿ ಲೆಸನ್ಸ್ ಮಾಡ್ತಾ ಇದ್ದಾರೆ. ನಿಮ್ಮ ಕ್ಲಾಸ್ ರೂಮಲ್ಲಿ ಒಂದು 50 ಜನ ಮಕ್ಕಳಿದ್ದೀರಾ. 50 ಜನ ಮಕ್ಕಳಿಗೆ ಟೀಚರು ಒಂದೇ ರೀತಿಯಲ್ಲಿ ಲೆಸನ್ಸ್ ಮಾಡ್ತಾರೆ. ಆದರೆ ಕೆಲವು ಮಕ್ಕಳು ಮಾತ್ರ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ತಾರೆ, ಕೆಲವು ವಿದ್ಯಾರ್ಥಿಗಳು ಕಡಿಮೆ ಮಾರ್ಕ್ಸ್ ತಗೊಳ್ತಾರೆ. ಯಾಕಪ್ಪ ಅಂದರೆ ಅವರಿಗೆ ಏಕಾಗ್ರತೆ ಇಲ್ಲ. ಕ್ಲಾಸ್ ರೂಮಲ್ಲಿ ಇರ್ತೀವಿ ನಾವು, ಆದರೆ ಮನಸ್ಸು ಚಂಚಲವಾಗಿರುತ್ತೆ, ನಮ್ಮ ಮೈಂಡ್ ಡೈವರ್ಟ್ ಆಗಿರುತ್ತೆ, ಎಲ್ಲೆಲ್ಲ ಹೋಗ್ತಾ ಇರ್ತಾರೆ.
ಆಗ ಟೀಚರ್ಸ್ ಹೇಳೋ ಲೆಸನ್ಸು ನಮ್ಗೆ ಅರ್ಥ ಆಗಲ್ಲ. ಮತ್ತು ಕ್ಲಾಸ್ ಪೀರಿಯಡ್ ಬಿಟ್ಟು ಹೊರಗಡೆ ಬಂದಾಗ ಟೀಚರ್ಸ್ ನಾವು ಕೇಳ್ತಾ ಇರ್ತೀವಿ, ಸರ್ ನನಗೆ ಅರ್ಥ ಆಗಿಲ್ಲ ಸರ್, ಮತ್ತೆ ಹೇಳಿ ಸರ್, ಮತ್ತೆ ಹೇಳಿ ಸರ್ ಅಂತ. ಯಾಕೆ ಅರ್ಥ ಆಗಲ್ಲಪ್ಪ ಅಂದರೆ ನಮ್ಮ ಮೈಂಡಲ್ಲಿ ತುಂಬ ಲಾಕ್ ಆಗಿಬಿಟ್ಟೈತಿದೆ, ಅಂದರೆ ಆಲೋಚನೆಗಳೈತೆ. ಆ ಆಲೋಚನೆಗಳಿದ್ದಾಗ ಟೀಚರ್ಸ್ ಹೇಳೋ ಲೆಸನ್ಸು ನಮ್ಗೆ ಅರ್ಥ ಆಗಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಇದು ಏಕಾಗ್ರತೆ ಅನ್ನೋದು ನಮ್ಮ ಜೀವನಕ್ಕೆ ತುಂಬ ಮುಖ್ಯವಾಗಿರೋದು. ನಿಮಗೆ ಗೊತ್ತಿದ್ದಂಗೆ ಸ್ವಾಮಿ ವಿವೇಕಾನಂದ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಇಲ್ಲ ಗೊತ್ತಿಲ್ಲದೇ ಇರ್ಬೋದು. ಆದರೆ ಈ ವಿಷಯ ಬಗ್ಗೆ ನಾನು ಸ್ವಲ್ಪ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ವಾಮಿ ವಿವೇಕಾನಂದ ಬಗ್ಗೆ. ಸ್ವಾಮಿ ವಿವೇಕಾನಂದ ಅವರು ಚಿಕ್ಕ ವಯಸ್ಸಿನಿಂದಲೇ ಅವರು ಧ್ಯಾನ ಮಾಡ್ತಾಯಿದ್ರು. ಅವ್ರ ತಾಯಿ ಚಿಕ್ಕ ವಯಸ್ಸಿನಿಂದಲೇ ಧ್ಯಾನವನ್ನು ಅಭ್ಯಾಸ ಮಾಡಿಸಿದ್ರು. ಅವ್ರ ಜೀವನದಲ್ಲಿ ನಡೆದಿರೋಂಥ ಒಂದು ಘಟನೆ ನಿಮಗೆ ತಿಳಿಸ್ಕೊಡ್ತೀನಿ. ಸ್ವಾಮಿ ವಿವೇಕಾನಂದ ಅವರು ಓದೋದರಲ್ಲಿ ತುಂಬ ಫಾಸ್ಟ್ ಅವರು. ಅಂದರೆ ಅವ್ರ ಜೀವನದಲ್ಲಿ ಎಷ್ಟು ಏಕಾಗ್ರತೆ ಜ್ಞಾಪಕಶಕ್ತಿ ಇತ್ತಂದರೆ ನಾವು ಮಾತುಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಅವ್ರ ಜೀವನದಲ್ಲಿ ನಡೆದಿರೋಂಥ ಒಂದು ಘಟನೆ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಈಗ ಸ್ವಾಮಿ ವಿವೇಕಾನಂದ ಅವರು ಒಂದು 500 ಪೇಜ್ ಬುಕ್ ಐತೆ ಅಂತ ಅನ್ಕೊಳ್ಳಿ. 500 ಪೇಜ್ ಬುಕ್ನ ಓದಬೇಕನ್ನೋಂತ ಕುತ್ಕೊಂಡವಾಗ, ನಾವು ಓದಬೇಕಂತ ಕುತ್ಕೊಂಡವಾಗ ನಮಗೆ ಎಷ್ಟು ಸಮಯ ಬೇಕಾಗುತ್ತೆ ಅಂದರೆ 1 ತಿಂಗಳು ಬೇಕು, ಇಲ್ಲಾಂದರೆ 2 ತಿಂಗಳು ಬೇಕಾಗುತ್ತೆ. ಆದರೆ ಸ್ವಾಮಿ ವಿವೇಕಾನಂದ ಅವರು ಆ ಬುಕ್ ಕುತ್ಕೊಂಡು ಓದ್ಕೋಬೇಕಂದಾಗ ಪಕ್ಕದಲ್ಲೇ ಅವ್ರು ಯಾರೇ ಬಂದು ಸ್ನೇಹಿತರಾಗಲಿ ಯಾರೇ ಬಂದು ಡಿಸ್ಟರ್ಬೆನ್ಸ್ ಮಾಡಿದ್ರೂ ಅವರು ಹೆದ್ದೇಳ್ತಾ ಇಲ್ಲ. ಛಲ ಅವರಿಗೆ, ಅದು ಓದ್ಬಿಡ್ಬೇಕು. ಅಂದರೆ ಎಷ್ಟು ಸಮಯದಲ್ಲಿ ಓದ್ತಾ ಇದ್ದಾರೆ ಅಂದರೆ ಮಿನಿಮಮ್ ಒಂದು 5 ಗಂಟೆ ಕಾಲ, ಇಲ್ಲಾಂದರೆ 6 ಗಂಟೆ ಕಾಲದಲ್ಲಿ ಆ ಸಬ್ಜೆಕ್ಟ್ನ ಓದಿ ಮುಗಿಸ್ತಾ ಇದ್ರು. ಮತ್ತೆ ಓದಿದ ಮೇಲೆ ಯಾರಾದರೂ ಒಂದು 6 ತಿಂಗಳು, 1 ವರ್ಷ ಬಿಟ್ಟು ಆ ಬುಕ್ಕಲ್ಲಿ ಏನಾರ ಕ್ವಶನ್ಸ್ ಕೇಳಿದ್ರೆ ಯಾವ ಥರ ಉತ್ತರ ಕೊಡ್ತಾ ಇದ್ದಾರೆ ಅಂದರೆ, ನಾವು ಬಾಯಿನಿಂದ ಕ್ವಶನ್ ಕೇಳೋದು ತಡ, ಇಂಥ ಪೇಜ್ ನಂಬರಲ್ಲಿ ಇಂಥ ಕ್ವಶನ್ ಐತೆ, ಇಂಥ ಪೇಜ್ ನಂಬರಲ್ಲಿ ಇಂಥ ಆನ್ಸರ್ ಐತೆ ನೋಡ್ಕೊಳ್ಳಿ ಅಂತ ಅಷ್ಟು ಫಾಸ್ಟಾಗಿ ರಿಪೀಟ್ ಆನ್ಸರ್ ಕೊಡ್ತಾ ಇದ್ರು. ನೋಡಿದ್ರೆ ಇಷ್ಟು ಏಕಾಗ್ರತೆ ಜ್ಞಾಪಕ ಶಕ್ತಿ ಅವ್ರಿಗೆ ಎಲ್ಲಿಂದ ಬಂತು? ಅವ್ರು ಪ್ರತಿದಿನ ಧ್ಯಾನ ಮಾಡ್ತಾಯಿದ್ರು. ನಾವು ಅದೇ ಫಾಲೋ ಮಾಡಿದರೆ, ನಾವು ಕೂಡ ಧ್ಯಾನ ಮಾಡಿದರೆ ಸ್ವಾಮಿ ವಿವೇಕಾನಂದಂಗೆ ಆಗ್ತೀವಿ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಇನ್ನೂ ಒಂದು ಏಕಾಗ್ರತೆ ಬಗ್ಗೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾಕಂದರೆ ಏಕಾಗ್ರತೆ ಅನ್ನೋದು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾಗಿರೋದು, ಏಕಾಗ್ರತೆ ಅನ್ನೋದು. ನೋಡಿ, ಇವಾಗ ಏಕಾಗ್ರತೆ ಬಗ್ಗೆ ನಾವು ತಿಳ್ಕೋಬೇಕಾಗಿದ್ರೆ ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ನನ್ನ 2 ಕೈಯಲ್ಲಿ 2 ಎಂಟಿ ಗ್ಲಾಸ್ ಐತೆ ಅನ್ಕೋಬೇಕು. ಇಲ್ಲಿ ಇಲ್ಲ, ಆದರೆ ನೀವು ಅನ್ಕೋಬೇಕು 2 ಎಂಟಿ ಗ್ಲಾಸ್. ಒಂದು ಗ್ಲಾಸಿಗೆ, ಎಂಟಿ ಗ್ಲಾಸ್ಗೆ ತುಂಬ ನೀರು ತುಂಬಿಸಿದ್ದೀವಿ. ತುಂಬಿಸಿರೋ ಗ್ಲಾಸ್ಗೆ ನೀರು ಹಾಕಿದರೆ ಏನಾಗುತ್ತೆ? ಹೊರಗಡೆ ಬರುತ್ತೆ. ಇನ್ನೊಂದು ಗ್ಲಾಸ್, ಎಂಟಿ ಗ್ಲಾಸ್ಗೆ ಏನಪ್ಪ ಅಂದರೆ ಖಾಲಿಯಾಗಿರುತ್ತೆ. ನಾವು ಕಲಿಸ್ಕೊಡಂಥ ಧ್ಯಾನನ ಪ್ರತಿದಿನ ನೀವು ತಪ್ಪದೇ ಧ್ಯಾನ ಮಾಡ್ಕೊಂಡು ಬಂದಿದ್ದಾದರೆ ನಿಮ್ಮ ಮೈಂಡು ಆಲೋಚನೆ ರಹಿತವಾಗಿರುತ್ತೆ, ಥಾಟ್ಲೆಸ್ ಇರುತ್ತೆ. ಅಂದರೆ ಏನು ಖಾಲಿ ಮೈಂಡ್ ಅಂದರೆ ಎಂಟಿ ಗ್ಲಾಸ್ ಹಂಗೆ ಇರ್ತದೆ. ಆ ಕ್ಲಾಸ್ ರೂಮ್ ಬಂದು ಟೀಚರ್ಸ್ ಏನು ಲೆಸನ್ಸ್ ಹೇಳಿದ್ರೇನೋ ನಿಮ್ಮ ಮೈಂಡಲ್ಲಿ ನೀವು ಹಾಯಾಗಿ ತಗೊತೀರ. ಎಂಟಿ ಗ್ಲಾಸ್ ಎಷ್ಟು ಬೇಕಾದ್ರೆ ಅಷ್ಟು ಹಿಡಿತದಲ್ವ, ಖಾಲಿ ಗ್ಲಾಸ್ ಇದ್ದಾಗ ನಿಮ್ಮ ಮೈಂಡಲ್ಲಿ ಹೋಗಿ ಸೇರುತ್ತೆ. ಅದೇ ಧ್ಯಾನ ಮಾಡ್ದಿರ ನಾವು ಕ್ಲಾಸ್ ಬಂದಿದ್ದಾದರೆ ಏನಪ್ಪ ಆಗುತ್ತೆ ಅಂದರೆ, ತುಂಬಿರೋ ಗ್ಲಾಸ್ಗೆ ನೀರು ಹಾಕಿದರೆ ಏನಾಯಿತು? ಚೆಲ್ಲೋಗುತ್ತೆ. ಅದೇ ಥರನೇ ಟೀಚರ್ಸ್ ಹೇಳೋ ಲೆಸನ್ಸು ನಮ್ಗೆ ಅರ್ಥ ಆಗಲ್ಲ. ಅರ್ಥ ಆಯ್ತಾ? ಅದರಿಂದ ನಾವು ಧ್ಯಾನ ಮಾಡಬೇಕು. ಧ್ಯಾನ ಅನ್ನೋದು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾಗಿರೋದು. ಪ್ರತಿದಿನ ತಪ್ಪದೇ ಧ್ಯಾನ ಮಾಡಬೇಕು. ಇನ್ನೊಂದು ಲಾಭ ಏನಪ್ಪ ಅಂದರೆ, ಧ್ಯಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಏನು ಆತ್ಮವಿಶ್ವಾಸ ಅಂದರೆ ನೋಡಿ, ಆತ್ಮವಿಶ್ವಾಸ ಅನ್ನೋದು ಪ್ರತಿಯೊಬ್ಬರಿಗೆ ಬೇಕೇ ಬೇಕಾಗಿರೋದು. ನೋಡಿ, ಕತ್ಲಲ್ಲಿ ಹೋಗೋಕ್ಕೂ ಭಯನೇ, ಯಾರ ಹತ್ರನೂ ಮಾತಾಡಬೇಕು ಅಂದ್ರೂ ಭಯನೇ. ಆ ಭಯ ಹೋಗ್ಬೇಕು ನಮ್ಮ ಒಳಗಡೆ. ಆ ಭಯ ಹೋದ್ರೇ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆತ್ಮವಿಶ್ವಾಸ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಬ್ಬ ಸ್ಟೂಡೆಂಟು ಚೆನ್ನಾಗಿ ಹೋಗ್ತಾ ಇರ್ತಾನೆ. ಆ ಎಕ್ಸಾಮ್ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ಅವನು ಓದಿರೋದೆಲ್ಲ ಮರ್ತು ಹೋಗ್ತಾ ಇರ್ತಾನೆ ಭಯಕ್ಕೆ. ಇಲ್ಲಾಂದರೆ ಇನ್ನೂ ಏನಾಗುತ್ತೆ ಅಂದರೆ, ಆ ಸ್ಟೂಡೆಂಟ್ಗೆ ಜ್ವರನೇ ಬಂದುಬಿಡುತ್ತೆ, ಇಲ್ಲ ಹೆಡ್ಡೇಕೆ ಬಂದುಬಿಡುತ್ತೆ ಅಂತ ಭಯ ಬಂದುಬಿಡುತ್ತೆ ಎಕ್ಸಾಮ್ ಅಂದ್ರೇ. ಆ ಭಯ ಅನ್ನೋದು ಹೋಗುತ್ತೆ. ನೋಡಿ, ಎಕ್ಸಾಮ್ ಹಾಲಿಗೆ ನೀವು ಪ್ರತಿದಿನ ತಪ್ಪದೇ ಧ್ಯಾನ ಮಾಡ್ತಾ ಇದ್ರೆ ಎಕ್ಸಾಮ್ ಹಾಲಿಗೆ ಯಾವ ಥರ ಹೋಗ್ತಿರೋ ಗೊತ್ತಾ? ಒಂದು ಫಿಲಿಮ್ ಥಿಯೇಟ್ರಿಗೆ ಹೋಗಿ ನಾವು ಫಿಲಿಮು ನೋಡ್ಕೊಂಡು ಹೆಂಗೆ ಎಂಜಾಯ್ಮೆಂಟ್ ಮಾಡಿಕೊಂಡು ನಗುತ್ತಾ ಫಿಲಿಮ್ ನೋಡಿಕೊಂಡು ಬರ್ತೀವೋ, ಅದೇ ಥರನೇ ಎಕ್ಸಾಮ್ ಹಾಲ್ಗೆ ಹೋಗಿ ಕೂಡ ನಾವು ಭಯ ಇಲ್ದಿರ
ನಮ್ಗೆ ಗೊತ್ತಿರೋದು ಬರೆದ್ಬಿಟ್ಟು ಬರ್ತೀವಿ. ಭಯನೇ ಇರಲ್ಲ, ನಮಗೆ ಟೆನ್ಷನ್ ಇರಲ್ಲ. ಯಾವಾಗ ಟೆನ್ಷನ್ ಇರಲ್ಲೋ ನಾವು ಓದಿರೋದೆಲ್ಲ ಟಕ ನೆನಪಿನಲ್ಲಿ ಬರ್ತಾ ಇರ್ತದೆ, ಬರೆದುಬಿಟ್ಟು ಬರ್ತೀವಿ. ಇನ್ನೊಂದು ಏನಪ್ಪ ಅಂದರೆ, ಈ ಆತ್ಮವಿಶ್ವಾಸ ಬಗ್ಗೆ ಇನ್ನೊಂದು ನಾನು ತಿಳಿಸ್ಕೊಡ್ತೇನೆ, ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ನಮ್ಮ ಮನೆಯಲ್ಲಿ ತಂದೆ ತಾಯಿಯವರು ಒತ್ತಡ ಕೊಡ್ತಾ ಇರ್ತಾರೆ, ಮತ್ತು ಟೀಚರ್ಸ್ ಕ್ಲಾಸ್ ರೂಮಲ್ಲಿ ಅವ್ರನ್ನೂ ಒತ್ತಡ ಕೊಡ್ತಾ ಇರ್ತಾರೆ. ಏನಕ್ಕಂದರೆ, ನೀನು ಚೆನ್ನಾಗಿ ಓದಬೇಕಪ್ಪ, ಒಳ್ಳೆ ಮಾರ್ಕ್ಸ್ ತಗೋಬೇಕು, ಒಳ್ಳೆ ಮಾರ್ಕ್ಸ್ ತಗೊಂಡು ನೀನು ಪಾಸ್ ಆಗಬೇಕು ಅಂತ ಹೇಳ್ತಾ ಇರ್ತಾರೆ. ಆದರೆ ಎಕ್ಸಾಮ್ ಬರುತ್ತೆ, ನಾವು ಚೆನ್ನಾಗೇ ಬರೆದಿರ್ತೀವಿ, ಒಂದು ಪೇಪರಲ್ಲಿ ನಮ್ಮ ಫೈಲ್ ಆಗ್ತೀವಿ ಅನ್ಕೊಳ್ಳೋಣ. 6 ಸಬ್ಜೆಕ್ಟಲ್ಲಿ ಒಂದು ಫೈಲ್ ಆಗಬೇಕು, ಕಡಿಮೆ ಮಾರ್ಕ್ಸ್ ಬಂದು ನಾವು ಫೈಲ್ ಆಗ್ಬೋದು. ಆಗ ಏನು ಡಿಸೈಡ್ ಮಾಡ್ತೀವಿ, ಕೆಲವು ಸ್ಟೂಡೆಂಟ್ಸು ಮನೆಗೆ ಹೋದರೆ ಅಪ್ಪ ಅಮ್ಮ ಬೈತಾರೆ, ಕ್ಲಾಸ್ಗೆ ಬಂದರೆ ಟೀಚರ್ಸು ಬೈತಾರೆ, ಹೊರಗಡೆ ಫ್ರೆಂಡ್ಸ್ ಹತ್ರನೂ ಅವಮಾನ ಅನ್ಕೊಂಡ್ಬಿಟ್ಟು ಕೆಲವು ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ಕೊತಾ ಇರ್ತಾರೆ. ಆ ಥರ ಯಾರು ಮಾಡ್ಕೋಬಾರ್ದು, ದಯವಿಟ್ಟು ಮಾಡಿ ಸ್ಟೂಡೆಂಟ್ಸ್. ಯಾಕಂದರೆ ಆತ್ಮಹತ್ಯೆ ಅನ್ನೋದು ಮಹಾಪಾಪ, ಅದು ಯಾರಾಗಲೇ ಮಾಡ್ಕೋಬಾರ್ದು. ಈ ಎಕ್ಸಾಮಲ್ಲಿ ಪಾಸ್ ಆಗದಿರಿದ್ರೆ ಏನು, ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಪಾಸ್ ಆಗ್ಕೊತೀವಿ ಅಷ್ಟೇ. ನೋಡಿ, ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. 6 ಸಬ್ಜೆಕ್ಟ್ ಇರುತ್ತೆ ಅನ್ಕೊಳ್ತೀನಿ ನಾನು. 6 ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟ್ ನಾನು ತಗೊಳ್ಳೋಣ, ಇಂಗ್ಲೀಷಲ್ಲಿ 100ಗೆ 30 ಮಾರ್ಕ್ಸ್ ತಗೊಂಡ್ರೆ ನೀವು ಪಾಸ್ ಆಗ್ತೀರಾ ಅನ್ಕೊಳ್ತೀನಿ ನಾನು. ಅದ್ರ ಮೇಲೆ ತಗೊಂಡ್ರೆ ನೀವು ಎಷ್ಟು ಬೇಕಾದರೂ ತಗೊಂಡ್ರೂ ಪಾಸೇ. ಇವಾಗ 30 ಮಾರ್ಕ್ಸ್ ತೆಗಿಯಾಗ 30 ಮಾರ್ಕ್ಸ್ ಬರಬೇಕು ನಿಮ್ಗೆ ಪಾಸ್ ಆಗೋಕ್ಕೆ, ಅಲ್ಲಿ 20 ಮಾರ್ಕ್ಸ್ ತಗೊಂಡ್ರೆ ನೀವು ಫೈಲ್ ಆಗೋಗಿದ್ದೀರಾ ಅನ್ಕೊಳ್ಳೋಣ. ಆಗ ಈ ಧ್ಯಾನ ಮಾಡೋಂಥ ವಿದ್ಯಾರ್ಥಿ ಯಾವ ಥರ ಥಿಂಕ್ ಮಾಡ್ತಾನೆ ಗೊತ್ತಾ? ನಾನು 20 ಮಾರ್ಕ್ಸ್ ನಾನು ತಗೊಂಡಿದ್ದೀನಿ, ಇನ್ನು 10 ಮಾರ್ಕ್ಸ್ ತಗೊಂಡಿದ್ರೆ ನಾನು ಜಸ್ಟ್ ಪಾಸ್ ಆಗ್ತಾ ಇದ್ದೆ ಅಂತ ಥಿಂಕ್ ಮಾಡ್ತಾನೆ. ಅರ್ಥ ಆಯ್ತಾ? ಇಲ್ಲ, ಧ್ಯಾನ ಮಾಡ್ತಿರಿದ್ರೆ ಏನು ಮಾಡ್ತೀವಿ, ಅದನ್ನೇ ನೆನೆಸ್ಕೊಂಡು ನನಗೆ ಫೈಲ್ ಆಗಿದ್ದೇನೆ ಅಂತ ಅದನ್ನೇ ನೆನೆಸ್ಕೊಂಡು ನಾವು ಆರೋಗ್ಯನೂ ಕಳಿಸ್ಕೊತೀವಿ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಫೈಲ್ ಅನ್ನೋದಿಲ್ಲ ನೋಡಿ. ಧ್ಯಾನ ಮಾಡ್ತಾ ಇದ್ರೆ ನಮ್ಮ ಜೀವನವನ್ನು ನಾವು ಯಾವ ಥರ ತಿಳ್ಕೊತೀವಿ ಅಂದರೆ, ಆಗೋದೆಲ್ಲ ಕೂಡ ನಮ್ಮ ಒಳ್ಳೇದಕ್ಕೆ. ಇಲ್ಲಿ ಫೈಲರ್ ಅನ್ನೋದು ಏನಿಲ್ಲ. ಈ ಎಕ್ಸಾಮ್ ಇಲ್ದಿರಿ ಮುಂದಿನ ಎಕ್ಸಾಮ್ಗೆ ನಾವು ಪಾಸ್ ಆಗ್ಬೋದು ಅಷ್ಟೇ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಏನಪ್ಪ ಅಂದರೆ, ಧ್ಯಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಪ್ರತಿದಿನ ತಪ್ಪದೇ ನಾವು ಕಲಿಸ್ಕೊಡೋಂಥ ಧ್ಯಾನ ನಿಮ್ಮ ಮನೆಯಲ್ಲಿ ನೀವು ಮಾಡಿದಾಗ ನಿಮ್ಮ ಮೈಂಡ್ ಪ್ರಶಾಂತವಾಗಿರುತ್ತೆ. ಪೀಸ್ ಆಫ್ ಮೈಂಡ್. ಯಾವತ್ತೂ ಪ್ರಶಾಂತವಾಗಿ ಜೀವನ ನಡೆಸ್ತೀವಿ ನಾವು. ಯಾವ ವಿಷಯಕ್ಕಾಗಲಿ ಟೆನ್ಷನ್ ತಗೊಳಲ್ಲ. ಆಗೋದೆಲ್ಲ ನಮ್ಮ ಜೀವನದಲ್ಲಿ ಒಳ್ಳೆಯದಕ್ಕೆ ಅಂದ್ಕೊಂಡು ತಿಳ್ಕೊತಾ ಇದ್ದೀವಿ. ಮನಃಶಾಂತಿ. ಯಾವತ್ತೂ ನಾವು ಪ್ರಶಾಂತವಾಗಿರ್ತೀವಿ. ಸ್ಕೂಲಲ್ಲಿ ಬಂದಾಗೂ ಪ್ರಶಾಂತವಾಗಿರ್ತೀವಿ. ಇನ್ನೊಂದೇನಪ್ಪ ಅಂದರೆ, ಧ್ಯಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಆರೋಗ್ಯ ಭಾಗ್ಯ ಬರುತ್ತೆ. ಆಲ್ ಡಿಸೀಸ್ ಆರ್ ಕ್ಲಿಯರ್. ಅಂದರೆ ನಾವು ಪ್ರತಿದಿನ ತಪ್ಪದೇ ನಿಮ್ಮ ವಯಸ್ಸು ಎಷ್ಟೈತೋ ಅಷ್ಟು ನಿಮಿಷ ಕಾಲ ಕುಳಿತು ಧ್ಯಾನ ಮಾಡಿದ್ದಾದರೆ ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತೆ. ತಲೆನೋವು ಹಿಡ್ಕೊಂಡು ಕ್ಯಾನ್ಸರ್ವರೆಗೂ ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತೆ. ಇದನ್ನು ತಪ್ಪದೇ ಧ್ಯಾನ ಮಾಡಬೇಕು. ಇನ್ನೊಂದು ಏನಪ್ಪ ಅಂದರೆ, ಧ್ಯಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಓಕೆ, ಅರ್ಥ ಆಯ್ತಾ? ಈಗ ಯಾವ ಥರ ಓದ್ಕೋಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಪ್ರತಿದಿನ ನೀವು ಓದ್ತಾ ಇದ್ದೀರಾ, ಆದರೆ ಇವಾಗ ನಾವು ಯಾವ ಥರ ಓದ್ಕೋಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ನಾವು ಯಾವ ಥರ ಹೇಳ್ಕೊಡ್ತಾ ಇದ್ದೀನೋ ಅದನ್ನು ಪ್ರಾಕ್ಟೀಸ್ ಮಾಡಿ. ಇಲ್ಲ ನೀವು ದಿನ ಓದ್ತಾ ಇರೋದು ಅದನ್ನು ನೋಡಿ, ಯಾರು ನಿಮಗೆ ಸರಿ ಅನ್ನಿಸುತ್ತೋ ಅದನ್ನು ಪ್ರಾಕ್ಟೀಸ್ ಮಾಡಿ. ಓಕೆನಾ ಮೈ ಡಿಯರ್ ಸ್ಟೂಡೆಂಟ್? ಈಗ ನೀವು ಯಾವ ಥರ ಓದ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಬೆಳಗ್ಗೆ ನೀವು ಶಾಲೆಗಾಗಲಿ ಕಾಲೇಜಿಗಾಗಿ ಹೋಗ್ತೀರ. ಹೋಗಿದ ತಕ್ಷಣ ಅಲ್ಲಿ ಏನಾಗ್ತೀರಾ, ಎಲ್ಲ ಒಂದು ಪೀರಿಯಡಿಗೆ ಒಬ್ಬ ಟೀಚರ್ ಬರ್ತಾರೆ, ಲೆಸನ್ಸ್ ಮಾಡ್ತಾರೆ. ಆ ಥರ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬೊಬ್ಬ ಪೀರಿಯಡಿಗೆ ಒಬ್ಬೊಬ್ಬ ಟೀಚರ್ಸ್ ಬಂದು ಲೆಸನ್ಸ್ ಮಾಡ್ತಾರೆ. ಲೆಸನ್ಸ್ ಎಲ್ಲ ಆಗೋದ್ಮೇಲೆ ಎಲ್ಲ ಕಾಲೇಜು ಶಾಲೆ ಎಲ್ಲ ಮುಗಿದಾದ್ಮೇಲೆ ಮನೆಗೆ ಬರ್ತೀರ. ಮನೆಗೆ ಬಂದಮೇಲೆ ಏನು ಮಾಡಬೇಕು? ಫಸ್ಟು ಮನೆಯಲ್ಲಿ ಏನಾದರೂ ಕೆಲಸ ಇದ್ದರೆ ಮಾಡಿಕೊಡ್ಬೇಕು. ಅಲ್ಲಿ ಮನೆಯಲ್ಲಿ ಮನೆ ಕೆಲಸ ಮಾಡಬೇಕು. ಮನೆ ಕೆಲಸ ಎಲ್ಲ ಆದಮೇಲೆ ಏನು ಮಾಡಬೇಕು? ಕೈ ಕಾಲು ಮುಖ ತೊಳ್ಕೊಳ್ಬೇಕು. ಕೈ ಕಾಲು ಮುಖ ತೊಳ್ಕೊಂಡು ನಾವು ಇವತ್ತು ಏನು ಧ್ಯಾನ ಕಳಿಸ್ಕೊಡ್ತೀನೋ ಆ ಧ್ಯಾನನ ನಿಮ್ಮ ವಯಸ್ಸು ಎಷ್ಟೈತೋ ಅಷ್ಟು ನಿಮಿಷ ಕಾಲ ಕುಳಿತು ಧ್ಯಾನವನ್ನು ಮಾಡಬೇಕು. ಧ್ಯಾನ ಮಾಡಿದಾದ್ಮೇಲೆ ಏನು ಮಾಡಬೇಕು? ಬೆಳಗ್ಗೆಯಿಂದ ಸಂಜೆವರೆಗೂ
ಯಾವ ಪೀಳಿಗೆ ಯಾವ ಟೀಚರ್ಸ್ ಬಂದು ಲೆಸನ್ಸ್ ಮಾಡಿದಾರೋ ಅವತ್ತು ಲೆಸನ್ಸು ಧ್ಯಾನ ಮಾಡಿದ ಮೇಲೆ ಅವತ್ತು ಲೆಸನ್ಸ್ನೆಲ್ಲ ತಪ್ಪದೇ ಓದ್ಕೋಬೇಕು, ರಫಾಗಿ ಓದ್ಕೋಬೇಕು. ಕನ್ನಡ ಇವತ್ತು ಏನು ಪಾಠ ನಡೆಸ್ಕೊಟ್ಟಿದ್ದಾರೆ, ಇಂಗ್ಲೀಷ್ ಏನು ಮಾಡಿದ್ದಾರೆ, ಮ್ಯಾಥಮೆಟಿಕ್ಸ್ ಏನು ಮಾಡಿದ್ದಾರೆ, ಸೋಷಿಯಲ್ ಏನು ಮಾಡಿದ್ದಾರೆ, ಎಲ್ಲ ಇವತ್ತು ಪೀಳಿಗೆಗೆ ಯಾವ ಟೀಚರ್ಸ್ ಬಂದು ಏನೇನು ಲೆಸನ್ಸ್ ಕಲಿಸ್ಕೊಟ್ಟಿದ್ದಾರೋ ಧ್ಯಾನ ಆದಮೇಲೆ ಮಾಡಿದ ಮೇಲೆ ರಫಾಗಿ ಎಲ್ಲ ಸಬ್ಜೆಕ್ಟ್ ಕೂತ್ಕೋಬೇಕು. ಓದಿದಾದ್ಮೇಲೆ ಮತ್ತೆ ಏನು ಮಾಡಬೇಕು, ರಾತ್ರಿ ಮಲಗ್ತೀವಲ್ಲ, ಮಲಗೋ ಮುಂಚಿತವಾಗಿ ಹಾಸಿಗೆ ಮೇಲೆ ಕುಳಿತು ಒಂದು 5 ನಿಮಿಷ ಧ್ಯಾನ ಮಾಡಿ ಮಲಗೋದನ್ನು ಅಭ್ಯಾಸ ಮಾಡ್ಕೋಬೇಕು. ಸ್ಟೂಡೆಂಟ್ 5 ನಿಮಿಷ ಧ್ಯಾನ ಮಾಡಿದ ಮೇಲೆ ನೀವು ನಿದ್ದೆ ಮಾಡೋ ಸಮಯದಲ್ಲಿ ಮಲ್ಕೊತೀರಲ್ಲ, ಮಲ್ಕೊಳೋ ಸಮಯದಲ್ಲಿ ಏನು ಮಾಡಬೇಕು, ಸಾಯಂಕಾಲ ನೀವು ಏನೇನು ಸಬ್ಜೆಕ್ಟ್ಸ್ ಓದ್ಕೊಂಡಿದ್ದೀರೋ ಅದನ್ನೆಲ್ಲ ಕೂಡ ಮನೆಯೇ ಮಾಡ್ಕೋಬೇಕು. ಇಂಗ್ಲೀಷ್ ಏನು ಓದ್ಕೊಂಡಿದ್ದೀರಾ, ಕನ್ನಡ ಏನು ಓದ್ಕೊಂಡಿದ್ದೀರಾ, ಮ್ಯಾಥಮೆಟಿಕ್ಸ್ ಏನು ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಕೂಡ ನೆನಪಿನಲ್ಲಿ ತಗೊಂಡು ನಿದ್ದೆ ಮಾಡಬೇಕು. ಹಾಗೇನಾಗುತ್ತೆ ಅಂದರೆ ನೀವು ಏನು ಓದ್ಕೊಂಡಿದ್ದೀರೋ ಅದೆಲ್ಲ ಕೂಡ ನಿಮ್ಮ ಮೈಂಡಲ್ಲಿ ಲಾಕ್ ಆಗಿಬಿಡುತ್ತೆ. ಮತ್ತೆ ಈ ಕ್ಲಾಸ್ ಬಿಟ್ಬಿಟ್ಟು ನೀವು ಮುಂದಿನ ಕ್ಲಾಸ್ಗೆ ಹೋದ್ರೇನು, SLC ಆಗಲಿ, ಫಸ್ಟ್ PUC ಆಗಲಿ, ಸೆಕೆಂಡ್ PUC ಆಗಲಿ, ಇಲ್ಲ ಡಿಗ್ರಿ ಕ್ಲಾಸ್ಗೆ ಹೋದ್ರೇನು ಈ ಕ್ಲಾಸಲ್ಲಿ ನೀವು ಏನು ಓದ್ಕೊಂಡಿದ್ದೀರೋ ಅದನ್ನೆಲ್ಲ ಮರೆಯೋದೇ ಇಲ್ಲ. ಮುಂದಿನ ಕ್ಲಾಸ್ಗೆ ಹೋದ್ರೂ ಇದೇ ಥರ ಮಾಡ್ಕೋಬೇಕು, ಈ ಥರನೇ ಓದ್ಕೋಬೇಕು. ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿ ಇದನ್ನು ಫಾಲೋ ಮಾಡಬೇಕು, ಈ ಥರ ಫಾಲೋ ಮಾಡ್ಕೋಬೇಕು. ಇದನ್ನೇ ಸ್ವಾಮಿ ವಿವೇಕಾನಂದರು ಇದೇ ಥರ ಮಾಡ್ತಾಯಿದ್ರು. ಇನ್ನೊಂದು ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನೊಂದು ಸಬ್ಜೆಕ್ಟು, ಕೆಲವು ಸ್ಟೂಡೆಂಟ್ಸ್ಗೆ ಕಷ್ಟವಾಗಿರೋ ಸಬ್ಜೆಕ್ಟ್ ಇರುತ್ತೆ. ಈ 6 ಸಬ್ಜೆಕ್ಟಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಟಫ್ ಆಗಿರುತ್ತೆ, ಇಂಗ್ಲೀಷು ಇಲ್ಲ ಕನ್ನಡನೋ ಹಿಂದಿನೋ ಮ್ಯಾಥಮೆಟಿಕ್ಸು ಎನಿ ಸಬ್ಜೆಕ್ಟು. ನಾನು ಇದರಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಂಗ್ಲೀಷ್ ಸಬ್ಜೆಕ್ಟ್ ಅನ್ಕೊಳ್ಳೋಣ, ಯಾವ ಒಬ್ಬ ಸ್ಟೂಡೆಂಟ್ಗೆ ಇಂಗ್ಲೀಷ್ ಅಂದರೆ ಟಫು, ಇಲ್ಲ ಇನ್ನೊಬ್ಬ ಸ್ಟೂಡೆಂಟ್ಗೆ ಹಿಂದಿ ಅಂದರೆ ಟಫು, ಇನ್ನೊಂದು ಸ್ಟೂಡೆಂಟ್ಗೆ ಮ್ಯಾಥಮೆಟಿಕ್ಸ್ ಅಂದರೆ ಟಫು. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಇಂಗ್ಲೀಷ್ ಸಬ್ಜೆಕ್ಟ್ ಅನ್ಕೊಳ್ಳೋಣ ಟಫು, ಅದನ್ನು ಟಫ್ ಆಗಿರೋ ಸಬ್ಜೆಕ್ಟ್ ಯಾವ ಥರ ಓದ್ಕೋಬೇಕಂತ ನಿಮಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಫಸ್ಟು ಏನು ಮಾಡಬೇಕು, ಆ ಸಬ್ಜೆಕ್ಟ್ ಓದೋ ಮುಂಚಿತವಾಗಿ ನಿಮ್ಮ ಮನೆಯಲ್ಲಿ ಫಸ್ಟು ಧ್ಯಾನ ಕೂತ್ಕೋಬೇಕು. ಧ್ಯಾನ ಕೂತ್ಕೊಂಡವಾಗ ಜಸ್ಟು ಧ್ಯಾನ ಮಾಡಿದಾದ್ಮೇಲೆ ಧ್ಯಾನ ಕೂತ್ಕೊಂಡು ಮುಂಚಿತವಾಗಿ ಏನು ಮಾಡಬೇಕು, ಮನಸ್ಸಲ್ಲಿ ಒಂದು 2 ಮಿನಿಟ್ಸ್ ಆಗೋದ್ಮೇಲೆ ಮನಸ್ಸಲ್ಲಿ ನೀವು ನೆನೆಸ್ಕೋಬೇಕು, ನನಗೆ ಇಂಗ್ಲೀಷ್ ಸಬ್ಜೆಕ್ಟು ವರ್ಡ್ಗೆ ಚೆನ್ನಾಗಿ ಅರ್ಥ ಆಗೋಗೈತೆ ಅಂತ ನೆನೆಸ್ಕೋಬೇಕು, ಮರ್ತೋಗ್ಬೇಕು. ನಿಮ್ಮ ವಯಸ್ಸು ಎಷ್ಟೈತೋ ಅಷ್ಟು ನಿಮಿಷ ಕಾಲ ಕೂತ್ಕೊಂಡು ಧ್ಯಾನ ಮಾಡಿದಾದ್ಮೇಲೆ ಆ ಇಂಗ್ಲೀಷ್ ನೋಟ್ಸ್ ಆಗಲಿ, ಟೆಕ್ಸ್ಟ್ ಬುಕ್ ಆಗಲಿ ಇವತ್ತು ಓದಿ ನೋಡಿ, ನಿಮ್ಗೆ ಯಾವ ಥರ ಅರ್ಥ ಆಗುತ್ತೆ ನೋಡಿ, ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಾವು ಹೇಳ್ದಂಗೆ ನೀವು ಮಾಡ್ಕೊಂಡಿದ್ದಾದರೆ ನಿಮ್ಗೆ ಯಾವ ಟ್ಯೂಷನ್ಸ್ ಬೇಕಾಗಿಲ್ಲ, ಏನು ಅವಶ್ಯಕತೆನೇ ಇಲ್ಲ. ಧ್ಯಾನದಲ್ಲಿ ಅಷ್ಟು ಮಹತ್ವ ಐತೆ. ನೋಡಿದ್ರೆ ಟಫ್ ಆಗಿರೋ ಸಬ್ಜೆಕ್ಟು ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಮತ್ತು ಯಾಕೆ ಟ್ಯೂಷನ್ಸು ಬೇಕಾಗಿಲ್ಲ, ಆ ಟ್ಯೂಷನ್ ದುಡ್ಡು ಕೂಡ ನಮಗೆ ಉಳಿತಾಯ ಆಗುತ್ತೆ. ಈ ಥರ ಮಾಡ್ಕೋಬೇಕು. ಇನ್ನೊಂದು ಏನಪ್ಪ ಅಂದರೆ, ಒಬ್ಬ ಪೀರಿಯಡಿಗೆ ಒಬ್ಬ ಟೀಚರ್ ನಿಮ್ಮ ಕ್ಲಾಸ್ ರೂಮ್ಗೆ ಬರಬೇಕು, ಒಂದು 5 ನಿಮಿಷ ತಡವಾಗಿ ಬರ್ತಾರೆ ಅನ್ಕೊಳ್ಳೋಣ, 5-10 ನಿಮಿಷ ತಡವಾಗಿ ಬರ್ತಾರೆ ಅನ್ಕೊಳ್ಳೋಣ. ಅಂದರೆ ಏನೋ ಒಂದು ಅವರಿಗೆ ಆಫೀಸ್ ರೂಮಲ್ಲಿ ಏನೇನು ಕೆಲಸ ಇರುತ್ತೆ ಟೀಚರ್ಗೆ, ಬರೋದು ಒಂದು 10 ನಿಮಿಷ ತಡವಾಗಿ ಬರ್ತಾರೆ ಅನ್ಕೊಳ್ಳೋಣ. ಹಾಗೇನು ಮಾಡಬೇಕು, ನೀವು ಕ್ಲಾಸ್ ರೂಮಲ್ಲಿ ನೀವು ವಿದ್ಯಾರ್ಥಿಗಳು ಏನನ್ನ ಓದೋದಿದ್ರೆ ಓದ್ಕೋಬೇಕು, ಇಲ್ಲಾಂದರೆ ಏನನ್ನ ಬರೆಯೋದಿದ್ರೆ ಬರ್ಕೋಬೇಕು. ಇಲ್ಲ ಈ 2 ಕೆಲಸ ಇಲ್ದಿರುವಾಗ ಏನು ಮಾಡಬೇಕು, ಆ ಟೀಚರ್ ಬರೋ ಒಳಗಡೆ ನೀವು ಆ ಕ್ಲಾಸ್ ರೂಮಲ್ಲಿ ಕುಳಿತುಕೊಂಡು ಒಂದು 5 ನಿಮಿಷ ಆಗಲಿ 10 ನಿಮಿಷ ಆಗಲಿ ಕುಳಿತುಕೊಂಡು ಧ್ಯಾನ ಮಾಡ್ಕೋಬೇಕು. ನೀವು ಪ್ರಿಪೇರ್ ಆಗಬೇಕು, ನಿಮ್ಮ ಮೈಂಡ್ನ ಪ್ರಿಪೇರ್ ಮಾಡ್ಕೋಬೇಕು. ಒಂದು 10 ಮಿನಿಟ್ಸ್ ನೀವು ಕುಳಿತು ಅಲ್ಲಿ ಕ್ಲಾಸ್ ರೂಮಲ್ಲಿ ಧ್ಯಾನ ಮಾಡ್ಕೊಂಡಿದ್ದಾದರೆ ನಿಮ್ಮ ಮೈಂಡು ಪೀಸ್ ಆಫ್ ಮೈಂಡ್ ಆಗುತ್ತೆ. ಆಗ ಕ್ಲಾಸ್ ರೂಮ್ ಬಂದು ಟೀಚರ್ಸು ಲೆಸನ್ಸ್ ಮಾಡ್ತಾರೆ ನೋಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ನೀವು ಕೇಳಿಸ್ಕೊತೀರೋ ಗೊತ್ತಾ, ಮ್ಯಾಗ್ನೆಟ್ ಹೇಳ್ಕೊಂಡಂಗೆ ಹೇಳ್ಕೊತೀರಿ ನೀವು. ಇದು ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ನಾವು ಕಲಿಸ್ಕೊಡುತ್ತೆ ಧ್ಯಾನವನ್ನು 40 ದಿವಸ 40 ಡೇಸ್ ನಿಮ್ಮ ಮನೆಯಲ್ಲಿ ನೀವು ಕುಳಿತು ಧ್ಯಾನ ಮಾಡಿದ್ದಾದರೆ ಈ ನಿಮಗೆ ನಾನು ಹೇಳ್ಕೊಟ್ಟಿರೋದೆಲ್ಲ ಕೂಡ ಬಂದ್ಬಿಡುತ್ತೆ. ಮತ್ತು ನಿಮ್ಮ ಕಡೆ ಉಸಿರಾಟ ಇರೋವರೆಗೂ ನೀವು ಬಿಡಬಾರ್ದು, ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಒಂದು 10 ನಿಮಿಷನೋ 15 ನಿಮಿಷನೋ 20 ನಿಮಿಷನೋ ಪ್ರತಿದಿನ ಧ್ಯಾನ ಮಾಡಬೇಕು. ಇಷ್ಟು ಲಾಭಗಳಿದೆ. ಈಗ ನಾನು ಒಂದು 5 ಫಿಂಗರ್ ಕಾನ್ಸೆಪ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳಿಗೆ. ಈ 5 ಫಿಂಗರ್ ಕಾನ್ಸೆಪ್ಟ್ ಅನ್ನೋದು ನಿಮ್ಮ ಜೀವನದಲ್ಲಿ ತುಂಬ 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 ಮುಖ್ಯವಾಗಿರೋ ಕಾನ್ಸೆಪ್ಟು. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಏನಪ್ಪ ಅಂದರೆ ನೋಡಿ, ಈ ಚಿಕ್ಕ ಬೆರಳು ಏನಪ್ಪ ಅಂದರೆ ನಾವು ಇದನ್ನೇನು ಹೇಳ್ತೀವಿ, ಸ್ಪೋರ್ಟ್ಸ್. ಎರಡೋದು ಏನಪ್ಪ ಅಂದರೆ ಕಲ್ಚರ್ ಆ್ಯಕ್ಟಿವಿಟೀಸ್. ಮೂರನೇ ಬೆರಳು ಇದೇನು, ಎಜುಕೇಷನ್. 4ನೇ ಬೆರಳು ಏನಿದು, ವರ್ಕ್ಸ್. 5ನೇ ಬೆರಳು ಏನು, ಧ್ಯಾನ, ಮೆಡಿಟೇಷನ್. ಈಗ ಕನ್ನಡದಲ್ಲಿ ಹೇಳ್ಕೊಳ್ಳೋಣ.
ಫಸ್ಟ್ ಈ ಚಿಕ್ಕ ಬೆರಳು ಏನು ಅಂದರೆ ಆಟಗಳು, ಎರಡನೇ ಬೆರಳು ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮೂರನೇದೇನು ವಿದ್ಯಾ, 4 ಏನು ಕೆಲಸಗಳು, 5 ಏನು ಧ್ಯಾನ. ನೋಡಿ ಈಗ ಈ 5 ಫಿಂಗರ್ಸಲ್ಲಿ ಮುಖ್ಯವಾಗಿರೋ ಬೆರಳು ಯಾವುದು? ಮುಖ್ಯವಾಗಿರೋ ಬೆರಳು ಯಾವುದಪ್ಪ ಅಂದರೆ ನೋಡಿ ಈ 5 ಫಿಂಗರ್ಸಲ್ಲಿ ಹೆಬ್ಬೆರಳು. ಈ ಹೆಬ್ಬೆರಳು ಇಲ್ಲ ಅನ್ಕೊಳ್ಳೋಣ, ಈ ಹೆಬ್ಬೆರಳು ನನಗಿಲ್ಲಪ್ಪ, ಈಗ 4 ಬೆರಳೇ ಇರೋದು. ಈ 4 ಬೆರಳಲ್ಲಿ ಏನೇನೇ ಕೆಲಸ ಮಾಡೋಕ್ಕಾಗುತ್ತಾ? ಇಲ್ಲ. ಈ 4 ಕೆಲಸ ಈ 4 ಬೆರಳಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಆದರೆ ಕೆಲಸ ಮಾಡಬೇಕಂದ್ರೆ ಈ 4 ಬೆರಳಿಗೆ ಸಪೋರ್ಟ್ ಯಾರು ಬೇಕು? ಹೆಬ್ಬೆರಳು ಬೇಕು. ಈ ಹೆಬ್ಬೆರಳು ಏನಂತ ಹೇಳಿದ್ದೀನಿ? ಮೆಡಿಟೇಷನ್, ಧ್ಯಾನ. ನೋಡಿ ನಿಮ್ಮ ಮನೆಯಲ್ಲಿ ನೀವು ತಪ್ಪದೇ ಧ್ಯಾನ ಮಾಡಿದರೆ ನೀವು ಪ್ರತಿದಿನ ಶಾಲೆಯಲ್ಲಿ ಆಟ ಆಡ್ತಿರಲ್ಲ, ಪಿ ಟಿ ಮಾಸ್ಟರ್ ಇರ್ತಾರಲ್ಲ, ಆ ಪಿ ಟಿ ಮಾಸ್ಟರು ನೀವು ಏನು ಅವ್ರು ಆಟ ಆಡಿಸ್ತಾರೋ ನೀವು ಪ್ರತಿದಿನ ತಪ್ಪದೇ ಧ್ಯಾನ ಮಾಡ್ಕೊಂಡು ಹೋಗಿ ಅಲ್ಲಿ ಆಟ ಆಡಿದ್ದಾರೆ, ನೀವು ಆಟಗಳಲ್ಲಿ ಫಸ್ಟ್ ಬರ್ತೀರಿ. ಏನಪ್ಪ ಅಂದರೆ ಪ್ರತಿದಿನ ತಪ್ಪದೇ ಧ್ಯಾನ ಮಾಡ್ತಾ ಇದ್ದರೆ ನಿಮ್ಮ ಶಾಲೆಯಲ್ಲಿ ಈ ಕಲ್ಚರ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇರ್ತಾರೆ. ಅದರಲ್ಲೂ ಕೂಡ ನೀವು ಭಾಗವಹಿಸಬೇಕು. ಮಕ್ಕಳು ಆಟ ಆಡೋದ್ರಲ್ಲಿ ಕೂಡ ಹೆಸರು ಕೊಡಬೇಕು, ಎಲ್ಲ ಆಟಗಳಲ್ಲಿ ಭಾಗವಹಿಸಬೇಕು. ಕಲ್ಚರ್ ಆ್ಯಕ್ಟಿವಿಟೀಸಲ್ಲಿ ಕೂಡ ನೀವು ಭಾಗವಹಿಸಬೇಕು ಮಕ್ಕಳು. ಓಕೆ, ಇದರಲ್ಲೂ ಕೂಡ ನೀವು ಫಸ್ಟ್ ಬರ್ತೀರ. ಮೂರನೇದು ಏನಪ್ಪ ಅಂದರೆ ಧ್ಯಾನ ಮಾಡೋದ್ರಿಂದ ಓದೋದ್ರಲ್ಲಿ ಫಸ್ಟ್. ನೋಡಿ ಈ ಥರ ಇಲ್ಲಿ ಓದೋದ್ರಲ್ಲಿ ಫಸ್ಟ್ ಅಂದರೆ ಇಲ್ಲಿ ಯಾವ ಥರ ಭಾವನೆ ಇಟ್ಕೋಬೇಕು? ನಾನು ಮಾತ್ರ ಚೆನ್ನಾಗಿ ಓದಬೇಕು, ನನ್ನ ಫ್ರೆಂಡೇ ಹೆಂಗನ ಹೋಗಲಿ ಅಂತ ಇರಬಾರ್ದು. ನಾನು ಚೆನ್ನಾಗಿ ಓದಬೇಕು, ನನ್ನ ಪಕ್ಕದಲ್ಲಿ ಇರೋವಂಥ ಫ್ರೆಂಡೂ ಚೆನ್ನಾಗಿ ಓದಬೇಕು, ಪಕ್ಕದಲ್ಲಿ ಇರೋಂಥ ಕ್ಲಾಸ್ ಹುಡುಗರು ಕೂಡ ಚೆನ್ನಾಗಿ ಓದ್ಕೋಬೇಕು ಅಂತ ಭಾವನೆ ಇಟ್ಕೋಬೇಕು. ಹಾಗೇನಾಗುತ್ತೆ ಅಂದರೆ ಮಾಸ್ಟರ್ಸ್ ಅಂದರೆ ಆ ಭಗವಂತ ನಿಮಗೆ ಸಹಾಯ ಮಾಡ್ತಾನೆ. ಓಕೆ, 4ನೇದು ಏನಪ್ಪ ಅಂದರೆ ವರ್ಕ್ಸ್. ಏನು ವರ್ಕ್ಸ್ ಅಂದರೆ ಏನು? ನಿಮಗೆ ಏನು ಕೆಲಸ ಇರುತ್ತೆ? ಶಾಲೆಯಿಂದ ಬಂದಿದ ತಕ್ಷಣ ಮನೆಯಲ್ಲಿ ಅಪ್ಪ ಅಮ್ಮ ಅವರು ಏನು ಕೆಲಸ ಕೊಡ್ತಾರೋ ಅದನ್ನು ತಪ್ಪದೇ ಮಾಡಿಕೊಡ್ಬೇಕು. ಅವರಿಗೆ ಹೆದರು ಮಾತ್ರ ಬೀಳಬಾರ್ದು. ಮನೆಯಲ್ಲಿ ತಂದೆ ತಾಯಿ ಅವರಿಗೆ ಗೌರವ ಕೊಡಬೇಕು, ಅವರಿಗೆ ಹೆದರು ಮಾತ್ರ ಬೀಳಬಾರ್ದು. ಅದೇ ರೀತಿ ನೀವು ಶಾಲೆಗೆ ಹೋಗ್ತಿರಲ್ಲ, ಶಾಲೆಗೆ ಹೋದ್ಮೇಲೆ ಟೀಚರ್ಸ್ ಏನೇನೋ ಕೆಲಸ ಹೇಳ್ತಾರೆ ನೋಡ್ಕೋಣ. ಟೀಚರ್ಸ್ ಅಲ್ಲ ಅವರು, ಏನೋ ಒಂದು ವಿದ್ಯೆಯನ್ನು ಕಲಿಸ್ಕೊಡ್ತಾ ಇದ್ದಾರಲ್ಲ, ಅವರು ಗುರುಗಳು. ಅವ್ರು ಏನು ಹೇಳ್ಕೊಡ್ತಾರೋ ಅದನ್ನು ಏನು ಕೆಲಸ ಹೇಳ್ತಾರೋ ಅದು ಕೂಡ ಮಾಡಿಕೊಡ್ಬೇಕು. ಆ ಟೀಚರ್ಸ್ಗೂ ಹೆದರು ಮಾತುಗಳು ಹೇಳ್ಬಾರ್ದು. ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಫಾಲೋ ಮಾಡಬೇಕು. ಈಗ ನಿಮ್ಗೆ ಏನು ಕೆಲಸ ಐತೆ? ನಿಮಗೆ ಕ್ಲಾಸ್ ರೂಮಲ್ಲಿ ಟೀಚರ್ಸು ಹೋಮ್ವರ್ಕ್ ಕೊಡ್ತಾರೆ. ಓಕೆ, ಆ ಅವತ್ತಿನ ಹೋಮ್ವರ್ಕು ಅವತ್ತೇ ಬರ್ಕೊಂಡು ಹೋಗಿ ತೋರಿಸ್ಬೇಕು ಟೀಚರ್ಸ್ಗೆ. ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತೀರಾ? ಹೋಮ್ವರ್ಕ್ ಬರ್ದಿರಿದ್ರೆ ಅವತ್ತು ಶಾಲೆಗೆ ಹೋಗಲ್ಲ. ಶಾಲೆಗೆ ಹೋಗ್ದಿರಿದ್ರೆ ಯಾರಿಗೆ ಲಾಸ್ ಆಗುತ್ತೆ? ಇಲ್ಲ ಟೀಚರ್ಸ್ ಲಾಸ್ ಆಗುತ್ತೆ, ಇಲ್ಲ ನಿಮ್ಗೆ ಲಾಸ್ ಆಗುತ್ತೆ. ನಿಮಗೆ ಲಾಸ್ ಆಗೋದು, ಟೀಚರ್ಸ್ಗೆ ಏನು ಲಾಸ್ ಇಲ್ಲ. ಯಾಕಂದರೆ ಟೀಚರ್ಸು ಅವ್ರ ಕರ್ತವ್ಯವನ್ನು ಅವರು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ನೀವು ಕ್ಲಾಸ್ ರೂಮ್ಗೆ ಹೋಗ್ದಿರಿದ್ರೆ, ಹೋಮ್ವರ್ಕ್ ಬರ್ದಿರೋ ಕ್ಲಾಸ್ಗೆ ಹೋಗ್ದಿರಿದ್ರೆ ಅವತ್ತು ಪಾಠಗಳು ನಿಮ್ಗೆ ಅರ್ಥ ಆಗಲ್ಲ. ಹೋಮ್ವರ್ಕ್ ಬರ್ದಿರಿದ್ರೂ ಕ್ಲಾಸ್ಗೆ ಹೋಗಬೇಕು. ಹೋಗ್ಬಿಟ್ಟು ಏನು ಮಾಡಬೇಕು? ಟೀಚರ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು. ಸರ್, ದಯವಿಟ್ಟು ನಾನು ಇವತ್ತು ಬರೆದಿಲ್ಲ, ನಾಳೆ ಬರ್ಕೊಂಬಂದು ನಾನು ತೋರಿಸ್ತೀನಿ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಅವನ್ನ ಕ್ಷಮಾಪಣೆ ಕೇಳ್ಕೋಬೇಕು. ಓಕೆ, ಈ ಥರ ಮಾಡ್ಕೋಬೇಕು. ಈ ಬೆರಳು ಏನು ಹೇಳಿದ್ದೀನಿ? ಧ್ಯಾನ. ಓಕೆ, ಅರ್ಥ ಆಯ್ತಾ? ಇದನ್ನು ಈ 5 ಫಿಂಗರ್ಸ್ ಕಾನ್ಸೆಪ್ಟ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳು. ಓಕೆ, ಟೀಚರ್ಸು ಕೂಡ ಪ್ರತಿದಿನ ಈ ಕ್ಲಾಸಲ್ಲಿ ಮಕ್ಕಳಿಗೆ ಒಂದು 5 ನಿಮಿಷ ಆಗಲಿ 10 ನಿಮಿಷ ಆಗಲಿ ನಾವು ಕಲಿಸ್ಕೊಡೋಂಥ ಧ್ಯಾನವನ್ನು ಅಭ್ಯಾಸ ಮಾಡಿಸ್ಬೇಕು. ಟೀಚರ್ಸ್ ಕೂಡ ಕುಳಿತು ಧ್ಯಾನವನ್ನು ಮಾಡಬೇಕು. ನಾವು ಕಲಿಸ್ಕೊಡೋಂಥ ಧ್ಯಾನನ ಅವ್ರ ವಯಸ್ಸಿಗೆ ಅಷ್ಟು ನಿಮಿಷ ಕುಳಿತು ಧ್ಯಾನವನ್ನು ಅಭ್ಯಾಸ ಮಾಡಬೇಕು ಟೀಚರ್ಸು. ಏನಾಗುತ್ತೆ ಅಂದರೆ ಡೈಲಿ ಬಂದು ಟೀಚರ್ಸು ಕ್ಲಾಸ್ ರೂಮಲ್ಲಿ ಚೆನ್ನಾಗಿ ಪಾಠ ಲೆಸನ್ಸ್ ಮಾಡ್ತಾ ಇದ್ದಾರೆ. ಆದರೆ ಅವರು ಕೂಡ ಕ್ಲಾಸ್ ಬಂದಾಗ ಅವ್ರಿಗೂ ಅವ್ರ ಜೀವನದಲ್ಲಿ ಎಷ್ಟೋ ಟೆನ್ಷನ್ಸು ಗಾಬರಿಗಳೆಲ್ಲ ಇರುತ್ತೆ. ಆದರೆ ಅವರು ಕೂಡ ಮನೆಯಲ್ಲಿ ಕುಳಿತು ಅವ್ರ ವಯಸ್ಸು ಎಷ್ಟೈತೋ ಅಷ್ಟು ನಿಮಿಷ ಕಾಲ ಕುಳಿತು ಧ್ಯಾನ ಮಾಡಿಕೊಂಡು ಕ್ಲಾಸ್ ರೂಮ್ಗೆ ಬಂದು ಕ್ಲಾಸ್ ಮಾಡ್ತಾರೆ ಮಾಡ್ಕೊಳ್ಳಿ. ಆಗ ಡೈಲಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಅವ್ರು ಧ್ಯಾನ ಮಾಡ್ಕೊಂಡು ಬಂದು ಕ್ಲಾಸ್ ಮಾಡಿದ್ದಾದರೆ ಡೈಲಿ ನಿಮಗೆ ಮೈಸೂರು ಪಾಕ್ ತಿನ್ನಿಸ್ತಾ ಇದ್ದಾರೆ, ಅವತ್ತು ಲಾಡು ಸ್ವೀಟ್ ತಿನ್ನಿಸ್ತಾರೆ. ಅಷ್ಟು ಚೆನ್ನಾಗಿ ಲೆಸನ್ಸ್ ಮಾಡ್ತಾರೆ ಅವರು ಟೀಚರ್ಸು. ಅವ್ರಿಗೂ ಲಾಭ ಐತೆ. ಪ್ರತಿಯೊಬ್ಬರಿಗೆ ಯಾರಿಗೆ ಬೇಕಾಗಿಲ್ಲ, ಏಕಾಗ್ರತೆ ಯಾರಿಗೆ ಬೇಕಾಗಿಲ್ಲ, ಜ್ಞಾಪಕ ಶಕ್ತಿ ಯಾರಿಗೆ ಬೇಕಾಗಿಲ್ಲ, ಆರೋಗ್ಯ ಯಾರಿಗೆ ಬೇಕಾಗಿಲ್ಲ, ಎಲ್ಲರಿಗೂ ಬೇಕಾಗಿರೋದು ಇವತ್ತು. ಯಾಕಂದರೆ ಈ ವಿದ್ಯಾರ್ಥಿಗಳಿಗೆ ನಾವು ಈ ಧ್ಯಾನ ಕಾರ್ಯಕ್ರಮ ಯಾಕೋಸ್ಕರ ಮಾಡ್ತಾ ಇದ್ದೇವೆ ಅಂದರೆ 2011ನಿಂದ ಈ ಧ್ಯಾನ ಕಾರ್ಯಕ್ರಮ ಪ್ರತಿಯೊಂದು ಶಾಲೆ ಕಾಲೇಜಿಗೆ ಹೋಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ
ಈ ಧ್ಯಾನ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಈಗಲವರೆಗೂ ಒಂದು 7 lakhs ಸ್ಟೂಡೆಂಟ್ಸ್ ಮೇಲೆ ಈ ಧ್ಯಾನವನ್ನು ಕಲಿಸ್ಕೊಟ್ಟಿದ್ದೀವಿ. ಪ್ರತಿಯೊಂದು ಶಾಲೆ ಕಾಲೇಜಿಗೆ ಹೋಗಿ ಈ ಧ್ಯಾನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ, ಉಚಿತವಾಗಿ ಮಾಡ್ತಾ ಇದ್ದೀವಿ. ಮೈ ಸ್ಟೂಡೆಂಟ್ಸ್, ಇದು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರತಿದಿನ ತಪ್ಪದೇ ಧ್ಯಾನ ಮಾಡಿ. ನೀವು ಕಲ್ತಿರೋಂಥ ಧ್ಯಾನವನ್ನು, ನೀವು ತಿಳ್ಕೊಂಡಿರೋಂಥ ವಿಷಯವನ್ನು ನಿಮ್ಮ ಫ್ರೆಂಡ್ಸ್ಗೆ ತಿಳಿಸ್ಕೊಡಿ. ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ನಾವು ಏನು ಹೇಳಿದ್ದೀನೋ ಅದನ್ನೆಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೆ, ಟೀಚರ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಇದನ್ನು ಕಲಿಸ್ಕೊಡಿ. ಅವರು ಕೂಡ ಅವ್ರ ಜೀವನದಲ್ಲಿ ಅವರು ಕಲಿತಿದ್ರೆ ಅವರು ಕೂಡ ಉದ್ಧಾರ ಆಗ್ತಾರೆ. ಓಕೆ, ಇವತ್ತು ಧ್ಯಾನ ಯಾವ ಥರ ಮಾಡಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಈ ಧ್ಯಾನಕ್ಕೆ ಪ್ರತ್ಯೇಕ ಆಸನಗಳನ್ನೋದು ಏನಿಲ್ಲ. ಓಕೆ, ನಾವು ಯಾವ ಥರ ಕುತ್ಕೋಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಯಾಕೆಂದರೆ ಪತಂಜಲಿ ಮಹರ್ಷಿ ಅವರು ಯೋಗಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಸ್ಥಿರ ಸುಖ ಆಸನದಲ್ಲಿ ಕುಳಿತು ಧ್ಯಾನವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಸ್ಥಿರ ಸುಖ ಆಸನ ಅಂದರೆ ಏನು? ಯಾವ ಆಸನದಲ್ಲಿ ನಮಗೆ ಒಂದು ಅರ್ಧ ಗಂಟೆ 1 ಗಂಟೆ ಕುಳಿತು ಧ್ಯಾನ ಮಾಡೋಕ್ಕಾಗುತ್ತೋ ಆ ಆಸನ ತಗೋಬೇಕು. ಕಷ್ಟವಾಗಿರುವಂಥ ಆಸನಗಳು ತಗೊಂಡು ಧ್ಯಾನವನ್ನು ಮಾಡಬಾರ್ದು. ನೋಡಿ, ಚೇರಲ್ಲಾದರೆ ನಾನು ಹೀಗೆ ಕೂತ್ಕೊಂಡಿದ್ದೇನಲ್ಲ, ಹೀಗೆ ಕೂತ್ಕೋಬೇಕು. ಬಲಕಾಲ ಮೇಲೆ ಎಡಕಾಲ ಹಾಕೋಬೋದು, ಎಡಕಾಲ ಮೇಲೆ ಬಲಕಾಲ ಹಾಕೋಬೋದು. ಓಕೆ, ಹೀಗೆ ಕೂತ್ಕೊಂಡಿದ್ದೀನಿ. ಮತ್ತು ಹಾಯವಾಗಿ ನಾವು ಚೇರಲ್ಲಿ ನಾರ್ಮಲ್ ಆಗಿ ಹೇಗೆ ಕೂತ್ಕೋತೀವೋ ಹಾಗೆ ಕೂತ್ಕೋಬೇಕು. ಓಕೆ, ಬೆರಳು ಸೇರಿಸ್ಕೋಬೇಕು. ಕನ್ನಡಿಕೆ ಏನನ್ನು ಹಾಕ್ಕೊಂಡಿದ್ರೆ ಕನ್ನಡಿಕೆ ತೆಗೆದಾಕಬೇಕು. ಕನ್ನಡಿಕೆ ಹಾಕ್ಕೊಂಡು ಧ್ಯಾನ ಮಾಡಬಾರ್ದು. ಓಕೆ, ಹಾಗಾಗಿ ಬೆರಳು ಈ ಥರ ಸೇರಿಸ್ಕೋಬೇಕು. ಸೇರಿಸ್ಕೊಂಡ ಮೇಲೆ ಏನು ಮಾಡಬೇಕು ನೋಡಿ, ನಮಗೆ ಸಹಜವಾಗಿ ಉಸಿರಾಟ ಹೋಗ್ತಾ ಬರ್ತಾ ಇದೆ. ಸಹಜವಾಗಿ ಇದನ್ನು ನಾವು ಎಳೆಯೋದಾಗಲಿ ಬಿಡೋದಾಗಲಿ ಮಾಡಬಾರ್ದು. ತಾನಾಗಿ ಹೋಗ್ತಾ ಬರ್ತೈತೆ. ಆ ಉಸಿರಾಟವನ್ನು ಗಮನಿಸಬೇಕು. ಕಣ್ಣುಗಳು ಈ ಥರ ಮುಚ್ಕೊಂಡು ಏನು ಮಾಡಬೇಕು, ನಮ್ಮ ದೀರ್ಘವಾಗಿ ಉಸಿರಾಟ ಹೋಗ್ತಾ ಬರ್ತೈತಲ್ಲ, ಆ ಉಸಿರಾಟವನ್ನು ನೋಡಿ ಇಲ್ಲಿ ಗಮನಿಸಬೇಕು. ಪ್ರತಿಯೊಂದು ಉಸಿರಾಟವನ್ನು ಗಮನಿಸ್ತಾ ಬರಬೇಕು. ಇಲ್ಲಿ ಉಸಿರಾಟವನ್ನು ಜೋರಾಗಿ ಎಳೆಯೋದಾಗಲಿ ಬಿಡೋದಾಗಲಿ ಮಾಡಬಾರ್ದು. ನಾರ್ಮಲ್ ಆಗಿ ಬ್ರೀತಿಂಗ್ ಹೋಗ್ತಾ ಬರ್ತೈತೆ. ಆ ಉಸಿರಾಟವನ್ನು ಗಮನಿಸ್ಕೊಂಡು ಕೂತ್ಕೋಬೇಕು. ಪ್ರತಿಯೊಂದು ಉಸಿರಾಟವನ್ನು ಗಮನಿಸ್ತಾ ಕೂತ್ಕೋಬೇಕು. ಆ ಉಸಿರಾಟವನ್ನು ಗಮನಿಸ್ತಾ ಇದ್ದಾಗ ಮನಸ್ಸಲ್ಲಿ ಯಾವ ದೇವ್ರ ರೂಪ ಆಗಲಿ ನೆನೆಸ್ಕೋಬಾರ್ದು. ನಿಮ್ಮ ಮನೆ ದೇವರಾಗಲಿ, ನಿಮ್ಮ ಇಷ್ಟ ದೇವ್ರ ರೂಪ ಆಗಲಿ, ಯಾವ ದೇವ್ರ ರೂಪ ಆಗಲಿ ನೆನೆಸ್ಕೋಬಾರ್ದು. ಇಲ್ಲಿ ಯಾವ ಜೀಸಸ್ ಇಲ್ಲ, ಯಾವ ಅಲ್ಲಾ ಇಲ್ಲ, ಶ್ರೀಕೃಷ್ಣ ಪರಮಾತ್ಮ ಇಲ್ಲ, ಯಾವ ದೇವ್ರ ರೂಪ ಆಗಲಿ ನೆನೆಸ್ಕೋಬಾರ್ದು. ಏನು ಮಾಡಬೇಕು, ನಮ್ಮ ಸಹಜವಾಗಿ ಹೋಗ್ತಾ ಬರ್ತಾ ಇತ್ತಲ್ಲ, ಆ ಉಸಿರಾಟವನ್ನು ಮಾತ್ರ ಗಮನಿಸ್ಕೊಂಡು ಕೂತ್ಕೋಬೇಕು. ಆ ಉಸಿರಾಟವನ್ನು, ಪ್ರತಿಯೊಂದು ಉಸಿರಾಟವನ್ನು ನಾವು ಗಮನಿಸ್ತಾ ಇದ್ದಾಗ ನಮಗೆ ಆಲೋಚನೆಗಳು ಬರಲ್ಲ. ನೋಡಿ, ಇಲ್ಲೇ ಒಂದು ಸೈನ್ಸ್ ಇದೆ. ಈ ಉಸಿರಾಟವನ್ನು ಗಮನಿಸೋದು ಬಿಟ್ಟಿದ್ದಾದರೆ, ಈಗ ನಾನು ಕುತ್ಕೊಂಡು ಇಲ್ಲಿ ಧ್ಯಾನ ಮಾಡ್ತಾ ಇದ್ದೀನಿ, ನನ್ನ ಉಸಿರಾಟವನ್ನು, ಪ್ರತಿಯೊಂದು ಉಸಿರಾಟವನ್ನು ನಾನು ಗಮನಿಸ್ತಾ ಇದ್ದೀನಿ, ನಮಗೆ ಥಾಟ್ಸ್ ಬರಲ್ಲ. ಆದರೆ ಈ ಉಸಿರಾಟವನ್ನು ಗಮನಿಸೋದು ಬಿಟ್ಟಿದ್ದಾದರೆ 1 ಸೆಕೆಂಡಿಗೆ 1,000 ಆಲೋಚನೆಗಳ ಮೇಲೆ ಬರ್ತಾ ಇರ್ತದೆ. ಮನೆ ಕಡೆ, ಓದೋದ್ರ ಬಗ್ಗೆ, ಭವಿಷ್ಯದ ಕಾಲದ ಬಗ್ಗೆ ಏನೇನು ನೆನಪಿನಲ್ಲಿ ಬರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಏನು ಬಂದರೆ ಏನು ಮಾಡಬೇಕು, ಓಹೋ ನಾನು ಈ ಸಮಯದಲ್ಲಿ ಧ್ಯಾನ ಕೂತ್ಕೊಂಡಿದ್ದೀನಿ ಅಂತ ಬರೋ ಆಲೋಚನೆಗಳನ್ನೆಲ್ಲ ಏನು ಮಾಡಬೇಕು, ಅಲ್ಲಿ ತಡೆ ಮಾಡಿ ಮತ್ತೆ ನಮ್ಮ ಶ್ವಾಸದ ಕಡೆ ಗಮನ ಕೊಡ್ತಾ ಬರಬೇಕು. ಇದು ಒಂದು ದಿವಸದಲ್ಲಿ ಆಗುವಂಥ ಕೆಲಸ ಅಲ್ಲ. ಒಂದು 40 ಡೇಸ್ ಯಾರ ಆಗಲಿ ಒಂದು 40 ದಿವಸ ಕಾಲ ಇದನ್ನು ಪ್ರಾಕ್ಟೀಸ್ ಮಾಡಿದಾದರೆ ಒಬ್ಬ ಬುದ್ಧ ಹಂಗೆ ಆಗ್ತೀರಾ, ಒಬ್ಬ ಜೀಸಸ್ ಕ್ರೈಸ್ಟ್ ಹಂಗೆ ಆಗ್ತೀವಿ, ಒಬ್ಬ ಶ್ರೀಕೃಷ್ಣ ಪರಮಾತ್ಮನಂಗೆ ಆಗ್ತೀವಿ, ಒಬ್ಬ ಸ್ವಾಮಿ ವಿವೇಕಾನಂದಂಗೆ ಆಗೋಗ್ತೀವಿ. ಪ್ರತಿದಿನ 40 ದಿವಸ ತಪ್ಪದೇ ಧ್ಯಾನ ಮಾಡಬೇಕು. ಈ 40 ದಿವಸ ಆದಮೇಲೇನು ನಾವು ಈ ಧ್ಯಾನವನ್ನು ಬಿಡಬಾರ್ದು. ನಮ್ಮ ಕಡೆ ಉಸಿರಾಟ ಇರೋವರೆಗೂ ಈ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಬೇಕು ಯಾವುದೋ ಒಂದು ಸಮಯದಲ್ಲಿ. ಇವತ್ತು ಬೆಳಿಗ್ಗೆ ಒಂದು 10 ಗಂಟೆಗೆ ನನಗೆ ಸಮಯ ಸಿಕ್ತು, 10 ಗಂಟೆಗೆ ಮಾಡಿದ್ದೀನಿ. ಮಾನವ ದಿವಸ 10 ಗಂಟೆಗೆ ಆಗಿಲ್ಲ, 12 ಗಂಟೆಗೆ ಸಿಕ್ಕೈತೆ, ಕುತ್ಕೊಂಡು ಮಾಡಿ. ಇಲ್ಲ ಸಂಜೆ, ಇಲ್ಲ ನೈಟು, ಯಾವ ಸಮಯ, ಎಲ್ಲ ಸಮಯನೂ ಉತ್ತಮವಾಗಿರುವಂಥ ಸಮಯನೇ ಧ್ಯಾನಕ್ಕೆ. ಈಗ ಚೇರಲ್ಲಿ ಹಾಗಿಲ್ಲ, ನೆಲದಲ್ಲಿ ಕುಳಿತು ಕೂಡ ಧ್ಯಾನ ಮಾಡ್ಬೋದು. ನೆಲದಲ್ಲಿ ಆದರೆ ಏನು ಮಾಡಬೇಕು, ಹಾಗಾಗಿ ಚಕಾಬುಕ್ಲಿ ಹಾಕ್ಕೋಬೇಕು, ಬೆರಳು ಈ ಥರ ಸೇರಿಸ್ಕೋಬೇಕು. ಹಾಗಾಗಿ ಕೆಳಗಡೆ ಚಾಪೆ ಹಾಕ್ಕೊಳ್ರಿ, ಅದ್ರ ಮೇಲೆ ಏನೋ ಬೆಡ್ಶೀಟ್ ಹಾಕ್ಕೊಳ್ರಿ, ಬೆನ್ನಿಗೆ ಸಪೋರ್ಟ್ ಏನೇನಾದರೂ ದಿಂಗು ತಗೊಳ್ಳಿ. ಹಾಗಾಗಿ ಈ ಥರ ಪ್ರಶಾಂತವಾಗಿ ಕೂತ್ಕೊಳ್ಳಿ. ಧ್ಯಾನ ಮಾಡೋ ಮುಂಚಿತವಾಗಿ ಏನು ಮಾಡಬೇಕು, ಸ್ವಲ್ಪ ನೀರು ಕುಡೀರಿ, ಒಂದು 2 ಗ್ಲಾಸ್ ನೀರು ಕುಡೀರಿ. ಈ ಧ್ಯಾನ ಎಷ್ಟೊತ್ತು ಮಾಡಬೇಕಂದ್ರೆ ನಮ್ಮ ವಯಸ್ಸೆಷ್ಟೇ ಇತ್ತೋ ಅಷ್ಟೇ ನಿಮಿಷ ಕಾಲ ಕುಳಿತು ಧ್ಯಾನ ಮಾಡಿ. ಈಗ ನಾನು ಚೇರಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀನಿ, ಒಂದು 15 ನಿಮಿಷ. 15 ನಿಮಿಷ ಆದಮೇಲೆ ಏನು ಮಾಡಬೇಕು, ಧ್ಯಾನ ಮಾಡ್ತಾ ಇದ್ದಾಗ ಮಧ್ಯದಲ್ಲಿ ಕಣ್ಣು ತೆಗಿಬಾರ್ದು, ಕೈ ಬಿಡಬಾರ್ದು. ಈ ಥರ ಕುತ್ಕೊಂಡಿದ್ದೀನಿ. ಈಗ ನಾನು ಕಣ್ಣುಗಳು ತೆಗಿಬೇಕಂದಾಗ ಏನು ಮಾಡಬೇಕು, ನಿಧಾನವಾಗಿ ನೋಡಿ ಈ ಥರ ಕೈಗಳು ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಏನು ಮಾಡಬೇಕು ನೋಡಿ, ಕೈಗಳು ತಗೊಂಬಂದು ಈ ಕೊನೆಯ ಬರಲು ತಗೊಂಬಂದು
ಕಣ್ಣುಗಳ ಮೇಲೆ ಇಟ್ಕೋಬೇಕು. ಕಣ್ಣುಗಳ ಮೇಲೆ ಇಟ್ಕೊಂಡಾಗ ಏನು ಮಾಡಬೇಕು, ನಿಮ್ಮ ಮನಸ್ಸಲ್ಲಿ ಒಂದು 5 ಕೌಂಟ್ ಮಾಡ್ಕೊಳ್ಳಿ. 5 4 3 2 1 0 ಅನ್ಕೊಂಡಾಗ ಏನು ಮಾಡಬೇಕು, ಕೈಗಳು ಈ ಥರ ಮುಂದಕ್ಕೆ ತಗೊಂಡ್ಬಂದು ನಿಲ್ಲಿಸ್ಕೊಂಡು ನಿಮ್ಮ ಕಣ್ಣು ಮುಂದೆ ಕಣ್ಣುಗಳು ತುಂಬ ಹಾಗಲು ನಿಧಾನವಾಗಿ ತೆಗೆದು ಕೈಗಳು ತೆಗೆದು. ಇಷ್ಟೇ ಮೈ ಡಿಯರ್ ಫ್ರೆಂಡ್ಸ್, ಇಷ್ಟೇ ಧ್ಯಾನ. ನೋಡಿ, ಇಷ್ಟು ಮಾತ್ರ ತಿಳ್ಕೊಳಕ್ಕೆ ಬುದ್ಧ ಭಗವಾನ್ ಅವರಿಗೆ 5.5 ವರ್ಷ ಕಾಲ ಆಯಿತು. ಇದೇ ಧ್ಯಾನವನ್ನು ಬುದ್ಧ ಭಗವಾನ್ ಅವರಾಗಲಿ, ಶ್ರೀಕೃಷ್ಣ ಪರಮಾತ್ಮನಾಗಲಿ, ಯೋಗಿ ವೇಮನರಾಗಲಿ, ಶಿರ್ಡಿ ಬಾಬಾ ಆಗಲಿ, ಮಹೋದರ ಬಾಬಾಜಿ ಆಗಲಿ, ಜೀಸಸ್ ಕ್ರೈಸ್ಟ್ ಎಲ್ಲರೂ ಕೂಡ ಇದೇ ಧ್ಯಾನ ಮಾಡಿ ಅವರೆಲ್ಲರೂ ಕೂಡ ಪರಮಾತ್ಮರಾಗಿದ್ದಾರೆ. ನಾವೆಲ್ಲರೂ ಕೂಡ ಪ್ರತಿದಿನ ಈ ಧ್ಯಾನವನ್ನು ಮಾಡಬೇಕು. ನಮ್ಮ ಭಾರತ ದೇಶಕ್ಕೆ ಉತ್ತಮವಾದಂಥ ಪ್ರಜೆಗಳಾಗಿ ನಾವು ಬರಬೇಕು. ಇದು ಆಕಾಂಕ್ಷಿಕರಿಗೆ. ಇನ್ನೊಂದು ಏನಪ್ಪ ಅಂದರೆ, ವಿದ್ಯಾರ್ಥಿಗಳು ನೀವು ಒಂದು ಗೋಲ್ ಇಟ್ಕೋಬೇಕು. ನಾನು ಫ್ಯೂಚರಲ್ಲಿ ಏನಾಗಬೇಕು ನೋಡಿ. ಕುರುಡಿದ್ದಂಗೆ ನಮ್ಮ ಜೀವನ ನಡೆಸಬಾರ್ದು. ಈಗಲಿಂದನೇ ನೀವು ಓದ್ತಾ ಇರೋವಾಗೆ ಫ್ಯೂಚರಲ್ಲಿ ನಾನು ಏನು ಮಾಡಬೇಕು, ಡಾಕ್ಟರ್ ಆಗಬೇಕಾ, ಸೈಂಟಿಸ್ಟ್ ಆಗಬೇಕಾ, ಇಲ್ಲಾಂದರೆ ಒಬ್ಬ ಯೋಗಿ ಆಗಬೇಕಾ, ಏನೋ ಇಲ್ಲ ಇಂಜಿನಿಯರ್ ಆಗಬೇಕಾ, ಆ ಗೋಲ್ನ ಇಟ್ಕೋಬೇಕು ನಿಮ್ಮ ಮನಸ್ಸಲ್ಲಿ. ಪ್ರತಿದಿನ ಈ ತಪ್ಪದಿ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ನಿಮ್ಮ ಗೋಲನ್ನು ಇಟ್ಕೊಂಡು ನೀವು ಧ್ಯಾನ ಮಾಡ್ತಾ ಇದ್ರೆ ನೋಡಿ, ಆ ಗೋಲನ್ನು ಈಸಿಯಾಗಿ ನೀವು ಮುಟ್ತೀರಾ. ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಮೈ ಫ್ರೆಂಡ್ಸ್. ಪ್ರತಿದಿನ ತಪ್ಪದೇ ಧ್ಯಾನ ಮಾಡಿ, ಓಕೆನಾ. ಟೀಚರ್ಸ್ಗೂ ಕೂಡ ಒಂದು ನಮ್ಮ ಸಂಸ್ಥೆಯ ಪರವಾಗಿ, ಅಂದರೆ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಆಫ್ ಇಂಡಿಯಾ ಅಂತ ನಮ್ಮದು ಒಂದು ಸಂಸ್ಥೆ ಐತೆ. ನಮ್ಮ ಗುರುಗಳ ಹೆಸರು ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು. ಒಂದು ಅಂಗಸಂಸ್ಥೆಯಾಗಿ ಟೇಕಲಲ್ಲಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಮಾಡ್ಕೊಂಡಿದ್ದೀವಿ. ಆ ವೀರಬ್ರಹ್ಮೇಂದ್ರ ಸ್ವಾಮಿ ಪಿರಮಿಡ್ ಧ್ಯಾನ ಕೇಂದ್ರ ವತಿಯಿಂದ ಟೀಚರ್ಸ್ ಅವರಿಗೆ ಮತ್ತು ಮುಖ್ಯ ಶಿಕ್ಷಕರವರಿಗೆ ಮತ್ತು ಆಡಳಿತ ಮಂಡಲದವರಿಗೆ, ವಿದ್ಯಾರ್ಥಿಗಳವರಿಗೆ, ನಿಮ್ಮೆಲ್ಲರೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಏನಂದರೆ ನೋಡಿ, ಟೀಚರ್ಸು ಕೂಡ ಆಡಳಿತ ಮಂಡಲದವರು ಕೂಡ ಪಿರಮಿಡ್ ಮಾಸ್ಟರ್ಸನ್ನು ನಿಮ್ಮ ಶಾಲೆಗೆ ಕರೆಸ್ಕೊಂಡು ಮಕ್ಕಳಿಗೆ ಈ ಧ್ಯಾನವನ್ನು ಕಲಿಸ್ಕೊಡೋಕ್ಕೆ ಮಾಸ್ಟರ್ಸು ತುಂಬ ಜನ ಈಗ ಕಾಯ್ಕೊಂಡಿದ್ದಾರೆ. ಫ್ರೀಯಾಗಿ ಉಚಿತವಾಗಿ ಬಂದು ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ನಾವು ತಿಳಿಸ್ಕೊಡ್ತೀವಿ. ಟೀಚರ್ಸ್ ಕೂಡ ಇದನ್ನು ಅಳವಡಿಸ್ಕೊಂಡು ಮಾಸ್ಟರ್ನ ಕಲಿಸಿ ನಿಮ್ಮ ಜೀವನದಲ್ಲೂ ಕೂಡ ಧ್ಯಾನ ಮಾಡಿ ಉದ್ಧಾರ ಆಗಲಿ ಅಂತ ಹೇಳ್ತಾ ಇದ್ದೀವಿ. ಓಕೆ, ಇಷ್ಟೊಂದು ನಮಗೆ ಅವಕಾಶ ಕೊಟ್ಟಂಥ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಮತ್ತು ನಮ್ಮ ಗುರುಗಳಾದಂಥ ಪಿತಾಮಹ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೆ, ನಮ್ಮ ಗುರುಮಾತಾದಂಥ ಸ್ವರ್ಣಮಾಲಾ ಪತ್ರಿಜಿಯವರಿಗೆ ಆತ್ಮಪ್ರಾಣವನ್ನು ತಿಳಿಸ್ತಾ ಈ ಕಾರ್ಯಕ್ರಮ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.